ಕೊಲೆ, ಸುಲಿಗೆ, ದರೋಡೆ ಇದ ದೇಶ, ಇದ ಸರ್ಕಾರ, ಇದ ಆಳು ರೀತಿ. ಜನ ಮುಗಿಲು ಮುಟ್ಟುವಾಗ ಅಳ್ತಾ ಇದ್ರು, ನಿದ್ರೆ ಮಾಡ್ತಾ ಇದೆ ಈ ಕುಂಭಕರ್ಣ ಸರ್ಕಾರ. ಗಂಡನ್ನು ಕಳ್ಕೊಂಡು ಹೆಂಗಸರು, ಮಕ್ಕಳನ್ನು ಕಳ್ಕೊಂಡು ತಾಯಂದು, ತಾಯಿಯನ್ನು ಕಳ್ಕೊಂಡು ಅನಾಥ, ದಿಕ್ಕಿಲ್ಲದೆ ಹೇಳ್ತಿರೋದನ್ನು ನೋಡಿದ್ರೆ ಊಟ ಸೇರುತ್ತಾ, ನಿದ್ದೆ ಬರುತ್ತಾ, ನೆಮ್ಮದಿ ಸಿಕ್ಕುತ್ತಾ? ನಾವೆಲ್ಲ ತಬ್ಲಿಗಳಾಗೋದು ಪಾಪ. ಎತ್ತ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಈ ಅನ್ಯಾಯದ ಹಿಂದೆ ಆಡಳಿತ ಪಕ್ಷದ ಎಷ್ಟೋ ಜನರ ಕೈವಾಡ ಇದೆ. ಅದಕ್ಕೆ ಕಣ್ರಪ್ಪ ಅವ್ರು ಸುಮ್ಮನಿರೋದು. ಧೈರ್ಯ ಇದ್ರೆ ಈ ಸರ್ಕಾರ ನನ್ನನ್ನು ಬಂಧಿಸ್ಲಿ, ತಕ್ಕ ಶಿಕ್ಷೆ ಕೊಡ್ಲಿ, ಜೈಲಿಗೆ ತಳ್ಳಿ, ನಾನೆದುರಲ್ಲ, ಜನತೆನ ಬಡದೆಬ್ಬಿಸ್ತೀನಿ, ಈ ಸರ್ಕಾರನ ಉರುಳಿಸ್ತೀನಿ. ಬಂಧುಗಳೇ, ನಮ್ಮ ಬಡವರ ಪಕ್ಷಕ್ಕೆ ಅಧಿಕಾರದ ದಾಹ ಇಲ್ಲಪ್ಪ, ಕೀರ್ತಿಯ ಅಭಿಲಾಷ ಇಲ್ಲಪ್ಪ, ಸಂಪತ್ತಿನ ಆಶೆ ಇಲ್ಲಪ್ಪ. ಜನತೆಯ ಕಲ್ಯಾಣನೇ ನಮ್ಮ ಗುರಿ. ಎಲ್ಲಿ ನೋಡಿದ್ರು ಕೊಲೆ, ಸುಲಿಗೆ, ಲೂಟಿ ನಡೀತಾ ಇದೆ ರಾಜ್ಯದಲ್ಲಿ. ಜನಗಳಿಗೆ ಸೆಕ್ಯೂರಿಟಿ ಇಲ್ಲದೆ ಗಾಬರಿ ಆಗಿದ್ದಾರೆ. ಇಷ್ಟೆಲ್ಲ ನಡೀತಾ ಇದ್ರು ನಿಮ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಚೀಫ್ ಮಿನಿಸ್ಟರ್. ಲಾ ಅಂಡ್ ಆರ್ಡರ್ ಹದಗೆಟ್ಟಿದೆ ರಾಜ್ಯದಲ್ಲಿ ಅಂತ ಅಪೋಸಿಷನ್ ಪಾರ್ಟಿಯವರು ಆರೋಪ ಮಾಡ್ತಿದ್ದಾರೆ. ಈ ಅವಕಾಶ ಉಪಯೋಗಿಸಿಕೊಂಡು ಭಾಷಣ ಮಾಡಿ ಜನಗಳನ್ನ ರೊಚ್ಚಿಗೆ ಬಸ್ತಿದ್ದಾರೆ. ಆಫೀಸರ್, ಇನ್ನು 24 ಗಂಟೆ ಒಳಗಾಗಿ ಪರಿಸ್ಥಿತಿನ ಹತೋಟಿಗೆ ತರಬೇಕು. ರಾಜ್ಯದಲ್ಲಿ ಶಾಂತಿ ನೆಲೆಸೋ ಹಾಗೆ ಮಾಡಬೇಕು. ಅದಕ್ಕೆ ನಿಮ್ ಜೀವ ಹೊತ್ತೆ ದುಡಿಬೇಕು. ಅಂಡರ್ಸ್ಟ್ಯಾಂಡ್? ಅಪ್ಪಂಡರ್ನ ಕಂಡ್ ಕಡೆ ಗುಂಡಿಟ್ ಕೊಲ್ಲಿ. ಶೂಟ್ ಅಟ್ ಸೈಟ್.